ತಗೊಳ್ಳಿ. ಇಂಟರ್ವ್ಯೂಗೆ ಬಂದಿದ್ದೀರಾ? ಹೌದು. ಓಕೆ, ಕೂತ್ಕೊಳ್ಳಿ, ಕರಿತೀನಿ. ಕನ್ಫ್ಯೂಸ್ ಆದ್ನಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇಂಟರ್ವ್ಯೂ ಸ್ಟಾರ್ಟ್ ಆಯ್ತಾ? ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಕ್ಯಾರಿ ಆನ್. ಓಕೆ ಸರ್. ಹಲೋ ಮೇಡಮ್. ಇಂಟರ್ವ್ಯೂಗೆ ನಾನು ಹೇಳಿರೋ ಕಲ್ಯಾಣಿ ಬಂದಿದ್ದಾಳೆ. ಬರ್ಲಿ ಬಿಡಿ ಮೇಡಮ್, ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಆದ್ರೆ ಅವಳಿಗೆ ಎಲ್ಲರ ಹಾಗೆ ಹೋಗಬಾರ್ದು. ಇನ್ನೊಂದು ಆಫೀಸ್ಗೆ ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೂ ಭಯ ಪಡಬೇಕು. ಅವಳ ಫೋಟೋ ಕಳಿಸ್ತೀನಿ ನೋಡು. ಓಕೆ ಮೇಡಮ್, ಇಂಟರ್ವ್ಯೂ ಮಾಡೋದು ನಾನೇ. ನೀವು ಹೇಗೆ ಹೇಳ್ತಿರೋ ಇಂಟರ್ವ್ಯೂ ಹಾಗೆ ನಡೆಯುತ್ತೆ. ಓಕೆ, ನಾನು ಹೇಳ್ದಾಗ ಮಾಡು. ಈ ಪ್ರಶ್ನೆ ಕೇಳಿದಾಗ ಆ ಹುಡುಗಿ ಮತ್ತೆ ಮನೆ ದಾಟಿ ಬರಬೇಕು ಅಂದ್ರೇ ಭಯ ಪಡ್ತಾಳೆ. ಮ್ಯಾಟರ್ ಅರ್ಥ ಆಯ್ತು ಬಿಡಿ ಮೇಡಮ್, ಉಳಿದಿದ್ದನ್ನ ನನಗೆ ಬಿಡಿ. ಓಕೆ ಮೇಡಮ್? ಶ್ರೀಲತಾ, ನಾನೇ ಮೇಡಮ್. ಬನ್ನಿ. ಆಕಾಶ್, ಬನ್ನಿ. ವಿಜಯ್, ಬನ್ನಿ. ಕಲ್ಯಾಣಿ, ನೀವು ಬನ್ನಿ.
ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕೂತ್ಕೋ ಅಂದ್ರೆ ಕುರ್ಚಿನಲ್ಲಿ ಸರಿಯಾಗಿ ಕೂತ್ಕೊಳ್ಳೋಕೆ ಆಗ್ತಿಲ್ಲ. ಜಾಬ್ ಇನ್ನೇನ್ ಮಾಡ್ತೀಯಾ? ಸರ್ ಅಂದ್ರೆ ಅದು ಕಾರಣಗಳು ಬೇಡ. ಸರಿಯಾಗಿ ಪೂರ್ತಿ ಓದ್ದೇನೆ ಕೆಲ್ಸಕ್ಕೆ ಬಂದಿದ್ಯಾ? ಅಂದ್ರೆ ಕಂಪ್ಲೀಟ್ ಮಾಡ್ತೀನಿ ಸರ್. ಹಾ ಮತ್ತೆ ಮೊದಲೇ ಯಾಕೆ ಇಂಟರ್ವ್ಯೂಗೆ ಬಂದಿದ್ಯಾ? ಓ ಒಂದ್ಸಲಿ ಟ್ರಯಲ್ ನೋಡೋಣ ಅಂತ ಬಂದ್ಯಾ? ಸರ್ ಹೀಗ ಅರ್ಧ ಓದಿ ಕೆಲ್ಸಕ್ಕೆ ಬಂದ್ರೆ ಏನ್ ಕೆಲಸ ಮಾಡ್ತೀಯಮ್ಮ? ನಮ್ಮ ಕಂಪನಿ ಅಂದ್ರೆ ಅಷ್ಟು ಚೀಪು ಅಂತ ಅನಿಸ್ತಿದ್ಯಾ? ಇಂಟರ್ವ್ಯೂಗೆ ಬಂದಿರೋರು ಏನೇನು ಓದಿದ್ದಾರೆ ಅಂತ ಗೊತ್ತಾ ನಿನಗೆ? ಅವ್ರನ್ನೇ ಬೇಡ ಅಂದ್ರು. ಡಿಗ್ರಿನೇ ಪೂರ್ತಿ ಮಾಡ್ಕೊಳ್ದೇ ಇರೋ ನಿನಗೆ ಜಾಬ್ ಕೊಡ್ತೀವಿ ಅಂತ ಹೇಗೆ ಅನ್ಕೊಂಡೆ? ಇಂಟರ್ವ್ಯೂ ಮಧ್ಯದಲ್ಲೇ ಬಂದ್ಬಿಟ್ನಲ್ಲ, ಆಗ್ಲೇ ಬೇರೆಯವ್ರನ್ನ ಕರೆದ್ಬಿಟ್ರಾ? ಹೋಗಮ್ಮ. ಸರ್ ಬನ್ನಿ ಸರ್, ಕೂತ್ಕೊಳ್ಳಿ. MD ಅವರಿಗೆ ವಿಶ್ ಮಾಡಬೇಕು ಅಂತ ಗೊತ್ತಿಲ್ವಾ? MDನಾ? ಹೌದು ಬಿಡು, ಮರ್ಡರ್ ಮಾಡಿರೋ ಫ್ಯಾಮಿಲಿ ಅಲ್ವಾ, ಮರ್ಯಾದೆ ಹೇಗೆ ಗೊತ್ತಾಗತ್ತೆ? ಮರ್ಡರಾ? ಇವ್ರಪ್ಪ ಇವ್ರ ಅಮ್ಮನ್ನ ಮರ್ಡರ್ ಮಾಡಿ ಜೈಲಿಗೆ ಹೋಗಿದ್ದಾರೆ ಸರ್. ಆ ಕೇಸಲ್ಲಿ ಈ ಹುಡುಗಿ ಇವ್ರ ಅಪ್ಪನ ವಿರುದ್ಧವಾಗಿ ಸಾಕ್ಷಿ ಹೇಳಿದಾಳೆ ಸರ್. ಇವಳೇನ್ ಕಮ್ಮಿ ಅಲ್ಲ ಸರ್. ಪೊಲೀಸ್ ಆಫೀಸರ್ ಶೌರ್ಯಗೆ ಸಂಪದ ಅನ್ನೋ ಹೆಂಡತಿ ಇರ್ಬೇಕಾದ್ರೇನೆ ಟ್ರ್ಯಾಪ್ ಮಾಡಿ ಮದುವೆ ಮಾಡ್ಕೊಂಡಿದ್ದಾಳೆ. ಹಲೋ, ನಿಂತ್ಕೊಳ್ಳಿ. ರಾಜ್ಕುಮಾರ್ ಅವ್ರ ಪರ್ಸನಲ್ ವಿಷಯ ನಮ್ಗೇಕೆ? ಅಷ್ಟಕ್ಕೂ ಮರ್ಡರ್ ಮಾಡಿರೋದು ಅವ್ರ ಅಪ್ಪ ತಾನೆ, ಮಗಳಲ್ವಲ್ಲ. ಅಷ್ಟಕ್ಕೂ ಅವ್ರ ತಂದೆ ವಿರುದ್ಧನೇ ಸಾಕ್ಷಿ ಹೇಳಿದ್ದಾರೆ ಅಂದ್ರೆ ಅವ್ರ ಸಿನ್ಸಿಯಾರಿಟಿ ಅರ್ಥ ಆಗತ್ತೆ. ಆ ವಿಷಯ ಈಗ ಬೇಡ. ಕಲ್ಯಾಣಿ, ಡಿಗ್ರಿ ಕಂಪ್ಲೀಟ್ ಮಾಡದೆ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡಿದ್ರಿ? ನೀವು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಲ್ವಾ? ಸಡನ್ ಆಗಿ ನೀವು ಓದೋದನ್ನ ಯಾಕೆ ನಿಲ್ಲಿಸ್ಬಿಟ್ರಿ? ನನ್ನ ತಾಯಿ ತೀರೋಗಿದ್ರಿಂದ ನಿಲ್ಲಿಸ್ಬಿಟ್ಟೆ ಸರ್. ಓ ಸಾರಿ, ಬಟ್ ಡಿಗ್ರಿ ಇಲ್ದೇನೆ ಈ ಜಾಬ್ ಕೊಡೋಕ್ಕಾಗಲ್ಲ. ಇಲ್ಲಿಗೆ ನಾನು ಬಂದಿದ್ದು ಈ ಜಾಬ್ಗೋಸ್ಕರನೂ ಅಲ್ಲ. ನನಗೆ ಪಾರ್ಟ್ ಟೈಮ್ ಜಾಬ್ ಬೇಕು. ಅವಕಾಶ ಇದ್ರೆ ನನ್ಗೆ ಆ ಜಾಬ್ ಕೊಡಿ. ಅಂತ ಜಾಬ್ ಇದೆ ಅಂತ ನಿಮ್ಗೆ ಯಾರು ಹೇಳಿದ್ರು? ನನ್ನ ಫ್ರೆಂಡ್ ಇಲ್ಲೇ ವರ್ಕ್ ಮಾಡ್ತಿರೋದು, ಅವಳೇ ಹೇಳಿದ್ದು. ನೋಡಮ್ಮ, ಡಿಗ್ರಿ ಇಲ್ದೇನೆ ಇಲ್ಲಿ ಯಾವ ಜಾಬು ಕೊಡಕ್ಕಾಗೋದಿಲ್ಲ ಸರ್. ಇಂಥವ್ರಿಗೆ ಜಾಬ್ ಕೊಟ್ರೆ ನಮಗೆ ತೊಂದರೆ ಆಗತ್ತೆ ಸರ್. ಕಳಿಸ್ಬಿಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು. ಹಲೋ, ಆಫ್ಟರ್ನೂನ್ ಶಿಫ್ಟಲ್ಲಿ ನಮ್ಮ ಹತ್ರ ಕ್ಲರ್ಕ್ ಜಾಬ್ ಒಂದೇ ಇದೆ, ಮಾಡ್ತೀರಾ? ಸರ್ ಆ ಕೆಲಸನಾ? ಹೇಳಿ, ಮಾಡ್ತೀರಾ? ಮಾಡ್ತೀನಿ ಸರ್. ನನಗೆ ಜಾಬ್ ಬೇಕು ಅಷ್ಟೇ. ಅದು ಯಾವ ಜಾಬ್ ಅನ್ನೋದು ಮುಖ್ಯ ಅಲ್ಲ, ಜಾಬ್ ಕೊಟ್ರೆ ಸಾಕು. ಓಕೆ ದೆನ್, ನೀವು ಆ ಜಾಬ್ಗೆ ಜಾಯ್ನ್ ಆಗಿ ಸ್ವಲ್ಪ ವೆಯ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಲೆಟರ್ ತೊಗೊಂಡೋಗಿ. ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್.
ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಮಾಡಿಸಿ. ಓಕೆ ಸರ್. ಹೇಳಿ ಮೇಡಮ್. ನೀವೇ ಹೇಳ್ಬೇಕು. ಹೇಳೋದಕ್ಕೆ ಏನಿಲ್ಲ ಮೇಡಮ್. ಇಂಟರ್ವ್ಯೂ ಹೇಗ್ ನಡೀತು? ಅವಳನ್ನ ಹೇಗ್ ಅವಮಾನ ಮಾಡಿ ಕಳ್ಸಿದ್ರಿ ಅದನ್ನ ಹೇಳಿ. ಹೇಳಿದ್ರಿ ಅಲ್ವಾ ಮೇಡಮ್, ಅದನ್ನ ಆಸ್ ಇಟ್ ಈಸ್ ಆಗಿ ಫಾಲೋ ಮಾಡಿದೆ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ತಿದ್ದಾಗೆ ಮುಖ ಪೂರ್ತಿ ಬಾಡೋಯ್ತು. ಗುಡ್. ಕೊನೆಗೆ ಅವಳೆ ಕೆಲಸ ಬೇಡ ಅಂತ ಹೊರಟೋದ್ಲಾ? ಅವಳು ಬಂದಿರೋ ಜಾಬು ಹೇಗೋ ಅವಳಿಗೆ ಸಿಗಲ್ಲ ಮೇಡಮ್. ಡಿಗ್ರಿ ಅರ್ಧನೇ ಆಗಿರೋದಲ್ವಾ, ಅದಕ್ಕೆ ಜಾಬ್ ಇಲ್ಲ ಅಂತ ಹೇಳ್ದೆ. ತುಂಬಾನೇ ಇನ್ಸಲ್ಟ್ ಮಾಡಿದೆ. ಒಟ್ನಲ್ಲಿ ನಾನು ಅನ್ಕೊಂಡ್ ಹಾಗೆ ಅವಳು ಓಡೋಗೋ ಹಾಗೆ ಮಾಡಿದ್ರಿ ಅಲ್ವಾ? ಇಲ್ಲ ಮೇಡಮ್. ಯಾಕೆ? ಏನಾಯ್ತು? ಆ ಸಮಯಕ್ಕೆ ನಮ್ಮ MD ಅವರು ಬಂದು ಇಂಟರ್ವ್ಯೂ ಅಲ್ಲಿ ಕೂತ್ಕೊಂಡ್ರು. ಅದಕ್ಕೆ ಜಾಸ್ತಿ ಮಾತಾಡೋದಕ್ಕಾಗ್ಲಿಲ್ಲ. ಅಂದ್ರೆ ನಿಮ್ MD ಅವಳಿಗೆ ಜಾಬ್ ಕೊಟ್ರಾ? ಇಲ್ಲ ಮೇಡಮ್. ಅವಳು ವಾಪಸ್ ಹೋಗ್ಲಿಲ್ಲ ಅಂತ್ಯ, ಜಾಬ್ ಕೊಡ್ಲಿಲ್ಲ ಅಂತ್ಯ. ಅಲ್ಲ, ಅಲ್ಲಿ ಏನ್ ನಡೀತು ಕ್ಲಾರಿಟಿಯಾಗಿ ಹೇಳು. ನಮ್ಮ MD ಅವರು ಕೂಡ ಜಾಬ್ ಇಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಆ ಹುಡುಗಿ ಈ ಜಾಬ್ ನನಗೆ ಅಗತ್ಯ ಇಲ್ಲ, ಪಾರ್ಟ್ ಟೈಮ್ ಜಾಬ್ ಕೊಡಿ ಸಾಕು ಅಂತ ಬೇಡ್ಕೊಂಡ್ಲು. ಕ್ಲರ್ಕ್ ಪೋಸ್ಟ್ಗೆ ಜಾಯಿನ್ ಆದ್ಲು. ಅದನ್ನಾದ್ರೂ ಯಾಕೆ ಕೊಡ್ದಕ್ ಬಿಟ್ಟೆ? ಅದು ಒಂದು ಜಾಬಾ ಮೇಡಮ್? ಆ ಸಂಬಳಕ್ಕೆ ಒಬ್ರು ಬದುಕೋದೇ ಕಷ್ಟ. ಆದ್ರೂ ಜಾಬ್ ಅನ್ನೋದು ಧೈರ್ಯ ಕೊಡುತ್ತೆ ಅಲ್ವಾ? ಅವ್ನು ಹೇಳ್ತಾ ಇರೋದು ನಿಜನೇ ಅಲ್ವಾ? ಅವಳು ಕೆಲಸ ಮಾಡ್ಬೇಕು ಅಂದ್ರು ಬಿಡಬಾರ್ದು. ನನ್ನ ನೋವು ಅದಲ್ಲ. ಯಾವುದೋ ಒಂದ್ ಕೆಲ್ಸ ಮಾಡಿ ಮನೇಲಿ ಎಲ್ಲರ ಹತ್ರ ಒಳ್ಳೆ ಹೆಸರು ಅವಳು ಸಂಪಾದನೆ ಮಾಡ್ಕೋತಾಳೆ. ಅಲ್ಲಿ ಹಚ್ಚೋ ಬೆಂಕಿನ ನಾನು ಹಚ್ತೀನಲ್ವಾ? ಸರಿ, ನಿಮ್ ಕೆಲ್ಸ ನೀವು ನೋಡ್ಕೊಡಿ. ಸರಿ ಮೇಡಮ್. ಹೇಗೂ 15 ದಿನದಲ್ಲಿ ಕೇಸ್ ಕೋರ್ಟಿಗೆ ಬರುತ್ತೆ. 15 ದಿನ ಅಂದ್ರೆ ತುಂಬಾ ಟೈಮ್ ಇದೆ. ಅಷ್ಟರಲ್ಲಿ ಶೌರ್ಯಂಗೆ ಕಲ್ಯಾಣಿ ಅಂದ್ರೆ ಅಸಹ್ಯ ಬರೋ ಹಾಗೆ ಮಾಡ್ಬೇಕು. ಅದೇನ್ ಮಹಾ ಕೆಲ್ಸ? ಅಲ್ಲಿ ನನ್ ಮಗಳು ಇದಾಳಲ್ಲ, ಅವಳೇ ಎಲ್ಲ ನೋಡ್ಕೋತಾಳೆ. ಯಾರು ಮಾಡು ಅಂದ್ರು ಅವಳಿಗೆ ಕೆಲ್ಸನ? ಅವಳು ಸಂಪಾದನೆ ಮಾಡ್ಕೊಂಡ್ ತಂದ್ರೆ ಅದನ್ನ ನಾವು ತಿನ್ಬೇಕಾ? ಅವಳ ಪಾಡುಗಳು ಹೊರಗಡೆ ಸುತ್ತಾಡ್ಕೊಂಡ್ ಬಂದ್ರೆ ಮನೇಲಿ ಯಾರು ಕೆಲಸ ಮಾಡ್ತಾರೆ? ನೀನ್ ಇದೆಯಲ್ಲ, ಈ ಮಧ್ಯೆ ನಿನ್ನ ಕೆಲಸ ಎಲ್ಲ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಬಾಯಿ, ಮನೆ ಕೆಲಸ ನಾನ್ ಮಾಡ್ಕೊಂಡ್ ಕೂತ್ರೆ ಮಗುನ ಯಾರೇ ನೋಡ್ಕೋತಾರೆ? ಇದೊಂದು ಪ್ರಶ್ನೆನಾ? ಒಬ್ರಿಗೊಬ್ರು ಇದೀವಲ್ವಾ, ನಾವು ನೋಡ್ಕೋತೀವಿ ಬಿಡು. ಕೆಲಸ ಮಾಡೋದ್ ಬೇಡ ಅಂತ ಹೇಳೋದನ್ನ ಬಿಟ್ಟು ಕೆಲ್ಸನ ಹಂಚ್ಕೋತೀನಿ ಅಂತಿರಲ್ಲ. ಅಮ್ಮ, ಅಪ್ಪ ಹೇಳಿದ್ದು ಕರೆಕ್ಟ್ ಅಲ್ವಾ? ನೋಡಿದ್ಯಾ, ಅವನ್ ಕೂಡ ಒಪ್ಕೊಂಡಲ್ಲ. ಇನ್ನಾದ್ರೂ ನಿಲ್ಸು ನಿನ್ ಭರತನಾಟ್ಯನ. ಅಷ್ಟಕ್ಕೂ ನಿಮ್ಮ ಅಮ್ಮ, ಏನಮ್ಮ ಇಷ್ಟು ಸಂತೋಷವಾಗಿದ್ಯಾ? ಜಾಬ್ ಸಿಕ್ತಾ? ಹೌದಮ್ಮ, ಜಾಬ್ ಸಿಕ್ತು. ಹೋಗ್ತಿದ್ದ ಹಾಗೆ ಕೆಲಸ ಕೊಡೋದಿಕ್ಕೆ ಅದೇ ನಮ್ ಸಂಬಂಧಿಕರ ಕಂಪ್ನಿನ. ಇಂಥವ್ರು ಎಷ್ಟು ಜನ ಹೋಗಿರ್ತಾರೋ ಏನೋ. ನಿಜ ಅತ್ತೆ, ತುಂಬಾ ಜನ ಬಂದಿದ್ರು. ಅಂದ್ರೆ ನಿನಗೆ ಕೆಲಸ ಸಿಗ್ಲಿಲ್ಲ ಅಂತಾನೆ ತಾನೆ? ಸಿಕ್ತು ಅತ್ತೆ. ಮುಗೀತು ಕಥೆ. ಎಂತ ಒಳ್ಳೆ ಮಾತು ಹೇಳಿದ್ಯಮ್ಮ. ಹೋಗ್ಲಿ ಬಿಡಮ್ಮ, ಹೋಗ್ತಿದ್ದಾಗೆ ಕೆಲಸ ಸಿಕ್ತು. ಒಳ್ಳೆ ಮನಸ್ಸಿನಿಂದ ಮಾಡೋ ಪ್ರಯತ್ನಕ್ಕೆ ಆ ದೇವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಕೆಲಸ ಸಿಕ್ತು ಅಂತಿದ್ದಾಗೇನೆ ಸಂಭ್ರಮ ಪಡೋದಲ್ಲ. ನೀನ್ ಏನ್ ನಡೆದ್ರೂ ಸಂಭ್ರಮ ಪಡಲ್ಲ. ನಿನಗೆ ಯಾಕೆ ಹೇಳು? ಅದಲ್ಲ ರೀ, ಕೆಲಸ ಸಿಕ್ತು ಅಂದ್ರೆ ಏನ್ ಕೆಲಸ ಅಂತ. ಅದೇನೋ ಆಫೀಸಲ್ಲಿ ಗ್ರೇಡ್ಸ್ ಇರುತ್ತಲ್ಲ, ಆಫೀಸರಾ, ಮ್ಯಾನೇಜರಾ, ಇಲ್ಲಾಂದ್ರೆ ಟೀಮ್ ಲೀಡರಾ? ಟೀಮ್ ಲೀಡರ್.
ಅಂದ್ರೆ ಏನಮ್ಮೋರೆ, ಕತ್ತಕ್ಕೆ ಟೈ ಕಟ್ಕೊಂಡು ಟಿಪ್ ಟಾಪ್ ಆಗಿ ಹೋಗ್ತಾರಲ್ಲ ಅದೇನಾ? ಆ ಅದೇ ಬಾಲಾಜಿ. ನೀವ್ ಆ ಬಟ್ಟೆ ಹಾಕೊಂಡು ಹಾಗೆ ಟೈ ಕಟ್ಕೊಂಡು ಹೋಗ್ತಾ ಇದ್ರೆ ತುಂಬಾ ಚೆನ್ನಾಗಿರ್ತೀರಾ ಮೊರೆ. ನೋಡ್ದ್ಯಾ, ನಿನ್ನ ಕೆಲಸ ಸಿಕ್ತು ಅಂತಿದ್ದ ಹಾಗೇನೆ ಎಲ್ರ ಮುಖದಲ್ಲಿ ಎಷ್ಟು ಸಂತೋಷ ಇದೆ ಅಂತ. ಹೋಗ್ಲಿ ಬಿಡು ಕಲ್ಯಾಣಿ, ಪಾಪ ಶೌರ್ಯನ್ ಕೆಲ್ಸ ಹೋಗಿ ಖಾಲಿಯಾಗಿ ಮನೇಲಿ ಕೂತ್ಕೊಂಡ್ರು, ನೀನು ಆ ಲೆವೆಲಲ್ಲಿ ಕೆಲ್ಸ ಸಂಪಾದಿಸಿದ್ಯಾ. ಈ ತರ ಮಾತಾಡೋದನ್ನ ಬಿಡು. ಅಯ್ಯೋ, ಇವಾಗ ನಾನೇನಂದೇರಿ? ಅದು ಮುಚ್ಚೆ. ಚಿನ್ನಿ, ಕಲ್ಯಾಣಿ ಕೆಲಸ ಸಿಕ್ತು ಅಂತ ಸಂತೋಷ ಪಡ್ತಿದ್ರೆ ಮಧ್ಯದಲ್ಲಿ ನಿಮ್ ಜಗಳ ಏನು? ಆಫೀಸರ್, ನೀವು ಎಂಕರೇಜ್ ಮಾಡಿದ್ರಿಂದಾನೇ ನಾನು ಈ ಕೆಲಸನ ಪಡೆಯೋದಕ್ಕಾಗಿದ್ದು. ಆದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಕಂಡೀಷನ್ ಇದೆ. ಅದಕ್ಕೆ ಅಂತ ಹಾಫ್ ಡೇ ಜಾಬ್ ಮಾಡ್ತಿದ್ದೀನಿ. ನೀವು ಒಪ್ಕೊಂಡ್ರೆ ಮಿಕ್ಕಿದ ಹಾಫ್ ಡೇ ಕಾಲೇಜಿಗೆ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ. ನೀನ್ ಒಳ್ಳೆ ಕೆಲಸ ಮಾಡ್ತೀನಿ ಅಂದ್ರೆ ಶೌರ್ಯ ಯಾಕಮ್ಮ ಬೇಡ ಅಂತಾನೆ? ಆ ಮಾತನ್ನ ನನ್ನ ಮಗ ಹೇಳಿರು. ಹೇಳಿ ಆಫೀಸರ್, ನಿಮಗೆ ಓಕೆ ಅಂದ್ರೆ ಒಂದ್ ಕಡೆ ಜಾಬ್, ಇನ್ನೊಂದ್ ಕಡೆ ಡಿಗ್ರಿ 2 ಮಾಡ್ತೀನಿ.